ಹೆಚ್ಚಿನ ವರ್ಷಗಳ ಕಾಲ ಸಸ್ಟೈನ್ ಆಗೋದಕ್ಕೆ ಅಂತ ಪ್ರೊಡಕ್ಷನ್ ಅಂದರೆ ಇಳ್ದಿದ್ದೀರಾ ಅಥವಾ ಏನು ಅಂತ ಏನು ಹೇಳ್ತೀರಾ ಇದ್ರ ಬಗ್ಗೆ? ಸೊ ಐ ಥಿಂಕ್ ದಿಸ್ ಈಸ್ ಅ ರೈಟ್ ಟೈಮ್. ಅಂದರೆ ಇಂಡಸ್ಟ್ರಿ ಚೆನ್ನಾಗಿದ್ದಾಗ, ತುಂಬ ಅದ್ಭುತವಾಗಿದ್ದಾಗ ಅದರಲ್ಲಿ ಬಂಡವಾಳ ಹೂಡಿ ಅದನ್ನ ವಾಪಸ್ ತಗೊಳ್ಳೋದು ಒಂದು ಕಡೆ. ಆದರೆ ಇಂಡಸ್ಟ್ರಿ ತುಂಬ ಸಮಸ್ಯೆಯಲ್ಲಿದ್ದಾಗ, ಬೇರೆ ಥರದ ಕೊರತೆಗಳಿದ್ದಾಗ ಆ ಟೈಮಲ್ಲೂ ಇಂಡಸ್ಟ್ರಿ ಯಾರು ನಿಂತ್ಕೋತೀವಿ ಅನ್ನೋದು ಭಾಳ ಮುಖ್ಯ ಆಗಿದೆ. ಗೊತ್ತಿಲ್ಲ, ಸಾಕಷ್ಟು ಜನ ಸ್ಟಾರ್ಸ್ಗಳಿದ್ದಾರೆ, ಪ್ರೊಡಕ್ಷನ್ ಹೌಸ್ ಇಲ್ಲದೆ ಚೆನ್ನಾಗ್ತಿರೋ ಸಾಕಷ್ಟು ಜನ. ನಾನು ಯಾವುದು ಮನೆನ ತಂದು ದುಡ್ಡು ಹಾಕ್ತಾ ಲೆಟ್ ಮಿ ಬಿ ವೆರಿ ಆನೆಸ್ಟ್. ಪುನೀತ್ ರಾಜ್ಕುಮಾರ್ ಸರ್ TRK ಸೋಲೋ ಪ್ರೊಡಕ್ಷನ್ ಸಿನಿಮಾ ಮಾಡಿಲ್ಲ, ಹೊಸಬರಿಗೆ ಅವಕಾಶ ಕೊಟ್ಟಿದ್ದಾರೆ. ಅವಕಾಶಗಳು ಕೊಡಬೇಕು ಅಂತ ಮಾಡಿದ್ರು ಪ್ರೊಡಕ್ಷನ್ ಹೌಸ್. ಧನಂಜಯ ಸರ್ ಅಷ್ಟೇ, ಅವ್ರ ಪ್ರೊಡಕ್ಷನ್ ಅಲ್ಲಿ ಅವರು ಎಷ್ಟು ಸಿನಿಮಾ ಮಾಡ್ತಿದ್ದಾರೆ, ಬೇರೆಯವ್ರಿಗೆ ಸಿನಿಮಾ ಮಾಡ್ತಿದ್ದಾರೆ. ಹೌದು, ಆಬ್ವಿಯಸ್. ಏನಾದರೂ ಚಾಲೆಂಜಸ್ಗಳಿತ್ತ ಅಂತ ಈ ಪ್ರಾಜೆಕ್ಟ್ ಮಾಡಬೇಕಾದ್ರೆ ಏನಾದರೂ ಒಂದಷ್ಟು ಚಾಲೆಂಜಸ್ಗಳು ಫೇಸ್ ಮಾಡಿದ್ರಾ? ಸೊ ಈ ಒಂದು ಚಾಲೆಂಜ್ ಏನು ಫೇಸ್ ಮಾಡಿದೆ ಅಂತಂದರೆ, ಈಗ ಸಿನಿಮಾ ನಾವು ಶುರು ಮಾಡಿದಾಗ ಸಿನಿಮಾ ಶೂಟಿಂಗ್ ನಡೀತಾ ಇರುತ್ತೆ. ಸಿನಿಮಾ ಶೂಟಿಂಗ್ ಆ ಸ್ಕೆಡ್ಯೂಲ್ ಮುಗಿಯುತ್ತೆ. ನೆಕ್ಸ್ಟ್ ಸ್ಕೆಡ್ಯೂಲ್ ಹೋಗಬೇಕು ಅಂದರೆ ನಾನು ಶೂಟಿಂಗಿಗೆ ಹೋಗ್ಬೇಕು. ಯಾಕಂದ್ರೆ ನಾನು ಶೂಟಿಂಗ್ ಹೋಗಿ ಬಂದ್ರೆ ನನಗೆ ಫಂಡ್ಸ್ ಬರುತ್ತೆ, ನನಗೆ ಆ ಫಂಡ್ಸ್ನ ಇದಕ್ಕೆ ಕನ್ವರ್ಟ್ ಮಾಡಿ. ಹೌದು, ಸೊ ಈ ಒಂದು ಚಾಲೆಂಜಸ್ ನಾನು ಫೇಸ್ ಮಾಡ್ತಾ ಇದ್ದೆ. ನಮಸ್ತೆ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಸೌದರ್ ಟಾಕೀಸ್. ಇಷ್ಟು ವರ್ಷಗಳ ಕಾಲ ದೀಕ್ಷಿತ್ ಶೆಟ್ಟಿ ಅವ್ರನ್ನ ನಾವು ಆ್ಯಕ್ಟರ್ ಆಗಿ ನೋಡ್ತಾ ಇದ್ವಿ. ಆದರೆ ಈಗ ಆ್ಯಕ್ಟರ್ ಆಗಿ ಹಾಗೇನೆ ಪ್ರೊಡ್ಯೂಸರ್ ಆಗಿ ನಾವು ನೋಡ್ಬೋದು ದಿ ಸಿನಿಮಾಸ್ ಮುಖಾಂತರ. ಈ ಒಂದು ಹೊಸ ಜರ್ನಿ ಅವ್ರಿಗೆ ಎಷ್ಟು ಖುಷಿ ಕೊಡ್ತಾ ಇದೆ, ಬನ್ನಿ ಮಾತಾಡ್ಸಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಪ್ರೊಡ್ಯೂಸರ್ ಆಗಿ ನಿಮ್ಮ ಮೊದಲನೇ ಹೆಜ್ಜೆ ಇಡ್ತಾ ಇದ್ದೀರಾ, ಎಷ್ಟು ಖುಷಿ ಇದೆ. ಆ್ಯಂಡ್ ಈ ಒಂದು ಹೆಜ್ಜೆ ನಿಮಗೆ ಅಗತ್ಯತೆನಾ ಅಥವಾ ನಿಮಗೆ ಇಷ್ಟನಾ? ಪ್ರೊಡ್ಯೂಸರ್ ಆಗಿ ಎಷ್ಟು ಖುಷಿ ಇದೆ. ಪ್ರೊಡ್ಯೂಸರ್ ಅನ್ನೋ ಪದನೇ ಫಸ್ಟ್ ಆಫ್ ಆಲ್ ನನಗೆ ಇನ್ನೂ ಅರಗಿಸ್ಕೊಳಕ್ಕಾಗ್ತಾ ಇಲ್ಲ. ಇನ್ವೆಸ್ಟರ್ ಅಂತ ಹೇಳ್ತೀನಿ ನಾನು. ಪ್ರೊಡ್ಯೂಸರ್ ಆಗೋದು ಯಾವಾಗ ಅಂತಂದರೆ, ಪ್ರಾಬ್ಲಿ ಸಿನಿಮಾ ರಿಲೀಸ್ ಆಗಿ ಅದನ್ನು ಜನ ಸ್ವೀಕರಿಸಿ ಒಂದಿಷ್ಟು ಸಿನಿಮಾಗಳು ಮಾಡಿದ ಮೇಲೆ, ಇಂಡಸ್ಟ್ರಿಗೆ ಅದರ ಕೊಡುಗೆ ಕೊಡುವಂಥ ಸಿನಿಮಾ ಮಾಡಿದ ಮೇಲೆ ನಾವು ನಿರ್ಮಾಪಕರು ಅಂತ ಅನ್ನಿಸ್ಕೋತೀವಿ. ಅಲ್ಲಿವರೆಗೂ ಸಿನಿಮಾ ಇನ್ವೆಸ್ಟರ್ ಅಂತ ಹೇಳ್ಬೋದು. ದಟ್ಸ್ ವಾಟ್ ಐ ಪ್ರಿಫರ್. ಆ್ಯಂಡ್ ಅನಿವಾರ್ಯತೆನಾ ಅಥವಾ ಖುಷಿನಾ ಅಂತ ಕೇಳಿದ್ರಿ ಅಲ್ವಾ? ಅನಿವಾರ್ಯತೆ ಹೌದು, ಬಟ್ ಖುಷಿ ಇಲ್ಲ ಯಾವುದನ್ನು ಮಾಡೋಕ್ಕಾಗಲ್ಲ. ಸೊ ಖುಷಿ ಅಂತೂ ಖಂಡಿತವಾಗ್ಲೂ ಇದೆ, ಅನಿವಾರ್ಯತೆ ಕೂಡ ಈಗಿನ ಸಮಯದಲ್ಲಿ ಅನಿವಾರ್ಯತೆ ಅಂತ ಅನಿಸುತ್ತೆ ನನಗೆ. ಓಕೆ. ಆ್ಯಂಡ್ ಅಣ್ಣವರು ಆ್ಯಕ್ಚುಲಿ ಅಂದರೆ ಯೂಶಲಿ ನಿರ್ಮಾಪಕರನ್ನು ಅನ್ನದಾತರು ಅಂತ ಕರೀತಾಯಿದ್ರು. ಆ ಪದವನ್ನು ಕೊಟ್ಟಿದೆ ನಮ್ಮ ಅಣ್ಣವರು. ಅಂತ ಒಂದು ದೊಡ್ಡ ಜವಾಬ್ದಾರಿಯನ್ನು ಇವಾಗ ನೀವು ಹೊರೋದಕ್ಕೆ ಇವಾಗ ನೀವು ಸಿದ್ಧರಾಗಿದ್ದೀರಾ. ಸೊ ಈ ಒಂದು ಚಾಲೆಂಜ್ ಅಂತಲೇ ಹೇಳ್ಬೋದು. ಸೊ ಇವಾಗ ನೀವು ಈ ಚಾಲೆಂಜನ್ನು ಫೇಸ್ ಮಾಡೋದಕ್ಕೆ ನೀವು ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಹಾಗೆಯೇ ಆಬ್ವಿಯಸ್ಲಿ ಒಂದಷ್ಟು ಚಾಲೆಂಜ್ಗಳಂದರೆ ತುಂಬ ಒಂದಷ್ಟು ಫೇಸ್ ಮಾಡಬೇಕಾಗುತ್ತೆ. ಹೇಗೆ ತಯಾರಿ ಮಾಡ್ಕೋತಾ ಇದ್ದೀರಾ ಅಂತ? ಕೆಲವು ಸತಿ ಏನಾಗುತ್ತೆ, ಕೆಲವು ಚಾಲೆಂಜಸ್ಸು ಇಂಥದ್ದೇ ಬರುತ್ತೆ, ಹೀಗೆ ಬರುತ್ತೆ ಅಂದಾಗ ಅದಕ್ಕೊಂದಿಷ್ಟು ತಯಾರಿಗಳು ಮಾಡ್ಕೋಬೇಕಾಗುತ್ತೆ. ಬಟ್ ಕೆಲವೊಂದು ನಮಗೆ ಗೊತ್ತೇ ಆಗಲ್ಲ, ಅದು ಬಂದಮೇಲೆ ಗೊತ್ತಾಗೋದು, ಈ ಥರದ್ದು ಒಂದು ಚಾಲೆಂಜಸ್ ಇದೆಯಾ ಅದರಲ್ಲಿ ಅಂತ. ಸೊ ನಿರ್ಮಾಪಕ ಅಂತ ನೀವೇನು ಹೇಳ್ತಾ ಇದ್ದೀರಾ, ಈ ಜಾಗದಲ್ಲಿ ಕೂತಾಗ ಏನಾಗ್ತಿದೆ, ಗೊತ್ತಿರೋದಕ್ಕಿಂತ ಗೊತ್ತಿಲ್ಲದಿರೋ ಚಾಲೆಂಜಸ್ಸೇ ಜಾಸ್ತಿ ಫೇಸ್ ಮಾಡ್ತಾ ಇದ್ದೀವಿ. ಸೊ ಪ್ರಿಪ್ರೇಷನ್ ಇಲ್ಲ. ಐ ಥಿಂಕ್ ಅದು ಹೇಗೆ ಬರ್ತಿದೆ ಆ ಟೈಮಲ್ಲಿ ಏನು ಬೆಸ್ಟ್ ಮಾಡ್ಬೋದು ಆ ರೀತಿ ಅದನ್ನು ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು ಹೊರತು ಇದಕ್ಕೆ ನಾನು ಪ್ರಿಪೇರ್ ಆಗ್ತೀನಿ ಇಂಥದ್ದೇ ಸಮಸ್ಯೆ ಬರುತ್ತೆ. ಪ್ರಾಬಬ್ಲಿ ಈ ಸಿನಿಮಾ ಆಗಿ ಮುಂದಿನ ಸಿನಿಮಾನು ಏನಾದ್ರು ಪ್ರೊಡ್ಯೂಸ್ ಮಾಡಿದ್ರೆ ಆವಾಗ ಬೇಕಾದರೆ ಮೋಸ್ಟ್ಲಿ ಒಂದಿಷ್ಟು ಐಡಿಯಾ ಇರುತ್ತೆ, ಈ ಥರದ ಚಾಲೆಂಜಸ್ ಬರ್ತವೆ, ಈ ಥರದ್ದು ನಾವು ಫೇಸ್ ಮಾಡಬೇಕಾಗುತ್ತೆ ಅಂತ. ಬಟ್ ಈಗಿನ ಟೈಮಲ್ಲಿ ಎಲ್ಲವೂ ಹೊಸದೇನೆ. ಓಕೆ, ಎಲ್ಲವೂ ನೀವು ಇವಾಗ ಎಲ್ಲ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೀರಾ? ಎಲ್ಲವೂ ಎಕ್ಸ್ಪೀರಿಯನ್ಸ್ ಕಲಿತಾ ಇದ್ದೀನಿ. ಹೌದು ಹಾಗೆ ಸರ್. ಇವಾಗ ಆ್ಯಕ್ಚುಲಿ ನಾವು ನಿಮ್ಮನ್ನು ಏನು ನೋಡ್ತಾ ಇದ್ದೀವಿ, ಅನ್ನದಾತ ಎಲ್ಲ ಭಾಳ ದೊಡ್ಡ ಪದಗಳು, ತುಂಬ ದೊಡ್ಡ ಪದಗಳವೆಲ್ಲ, ಅದೆಲ್ಲ ಏನಿಲ್ಲ. ಜಸ್ಟ್ ಒಂದು ಈ ಸಿನಿಮಾ ಶುರುವಾಗಿದ್ದೇನೆ ಒಂದಿಷ್ಟು ಯಂಗ್ಸ್ಟರ್ಸ್ಗಳಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಆಗಬೇಕು. ಆ್ಯಂಡ್ ಕಾರಣಾಂತರಗಳಿಂದ ಸಿನಿಮಾ ಶುರುವಾಗಿ ಅಂದರೆ ನನ್ನ ಶ್ರೀನಿಧಿ ರ್ಯಾಪು ಚೆನ್ನಾಗಿದೆ. ಆ್ಯಂಡ್ ಮಾತಾಡೋಣ ಅದ್ರ ಬಗ್ಗೆ ಮುಂದೆ. ಸೊ ಈ ನಿಟ್ಟಿನಲ್ಲಿ ನಾವು ಇದನ್ನು ಶುರು ಮಾಡಿದ್ದು, ಸಿನಿಮಾ ಶುರು ಮಾಡಿದ್ದು. ಅದು ಬಿಟ್ಟು ಈ ಅನ್ನದಾತ ಭಾಳ ದೊಡ್ಡ ಪದಗಳು, ನನಗೆ ಒಂಥರ ಭಾಳ ಮುಜುಗರ ಆಗ್ತಾ ಇದೆ ಇದೆಲ್ಲ. ನಾನು ಬೇಸಿಕಲಿ ನಾನೊಬ್ಬ ಕಲಾವಿದ, ಆ್ಯಂಡ್ ಕಲಾವಿದನಾಗೇ ಇರ್ತೀನಿ. ಬೇರೆ ಶೂಸ್ ಎಲ್ಲ ಗೊತ್ತಿಲ್ಲ ನಂತರ. ಬಟ್ ಒಬ್ಬ ಕಲಾವಿದನಾಗೇ ಇರ್ತೀನಿ, ಕಲಾವಿದನಾಗಿ ಬದುಕಬೇಕು, ಕಲಾವಿದನಾಗಿ ಸಾಯ್ಬೇಕು. ದಟ್ ಈಸ್ ಮೈ ಅಲ್ಟಿಮೇಟ್.
ನಿಮ್ಮ ಜರ್ನಿ ಆ್ಯಕ್ಚುಲಿ ನೋಡಿದ್ರೆ ಅಂದರೆ ಈಗ ಯಾರಾದರೂ ಆಗಿರ್ಬೋದು ತುಂಬ ಪರಿಶ್ರಮ ಇರುತ್ತೆ ಆಬ್ವಿಯಸ್ಲಿ. ಇವಾಗ ನಾವು ಈಸಿಯಾಗಿ ಇವಾಗ ಫಾರ್ ಎಕ್ಸಾಂಪಲ್ ಅವ್ರಿಗೇನು ಬಿಡು ಅದು ಇದು ಅಂತ ಹೇಳ್ತಾರೆ, ಬಟ್ ಆ ಪರಿಶ್ರಮ ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಇವಾಗ ಸೀರಿಯಲ್ಸ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಆ್ಯಂಡ್ ಈಗ ನೀವು ಆಯ್ಕೆ ಮಾಡ್ಕೊಳ್ತಾ ಇರೋಂಥ ಸ್ಕ್ರಿಪ್ಟ್ಸ್ಗಳಾಗಿರ್ಬೋದು, ದಸರಾದ ನಂತರ ಇವಾಗ ಬ್ಲಿಂಕ್ ಆಗಿರ್ಬೋದು, ಹಾಗೆ KTM ಆಗಿರ್ಬೋದು, ನಂತರ ಇವಾಗ ಸಾಕಷ್ಟು ಸ್ಕ್ರಿಪ್ಟ್ಗಳು ತುಂಬ ಚೂಸಿಯಾಗಿ ಆಯ್ಕೆ ಮಾಡ್ಕೊತಿದ್ದಾರೆ ಅಂತ ಅನಿಸುತ್ತೆ. ಅಂದರೆ ತುಂಬ ಸೆಲೆಕ್ಟಿವ್ ಆಗಿ. ಸೊ ಈ ಒಂದು ಹಂತದಲ್ಲಿ ಇವಾಗ ನೀವು ಅಂದರೆ ಇವಾಗ ಈ ಒಂದು ನಿರ್ಮಾಣಕ್ಕೆ ಅಂದರೆ ಇವಾಗ ಹಣ ಹಾಕೋದಕ್ಕೆ ನೀವು ಹೊರಟಿದ್ದೀರಾ. ಸೊ ಇವಾಗ ಏನೋ ಒಂಥರ ರಿಸ್ಕ್ ಅಂತ ಅನ್ನಿಸ್ತಾ ಇಲ್ವಾ ಸರ್? ಅಂದರೆ ಇವಾಗ ಫ್ಲರಿಶ್ ಆಗ್ತಾ ಇದ್ದೀರಾ, ಒಳ್ಳೊಳ್ಳೆ ಸ್ಕ್ರಿಪ್ಟ್ಸ್ಗಳು ಆಯ್ಕೆ ನಡೀತಾ ಇದೆ ಈ ಒಂದು ಟೈಮಲ್ಲಿ. ರಿಸ್ಕ್ ಯಾವಾಗಲೂ ಇದೆ. ರಿಸ್ಕ್ ಅಂದರೆ ನಾವು ಸಿನಿಮಾ ಇಂಡಸ್ಟ್ರಿಗೆ ಅಥವಾ ಕಲಾವಿದನ ಆಗಬೇಕು ಅಂದ್ಕೊಂಡಾಗ್ಲೇ ರಿಸ್ಕ್ ಇರುತ್ತೆ. ಹೌದು, ಅಲ್ಲೇ ಆ ರಿಸ್ಕ್ ತೊಗೊಂಡು ಆಗ್ಬಿಟ್ಟಿದೆ. ಆ್ಯಂಡ್ ಇಲ್ಲಿ ಇವತ್ತಿಗೆ ನಾನು ಅದೇ ಹೇಳ್ತಾ ಇದ್ದೀನಲ್ಲ, ಈ ಸಿನಿಮಾ ಆಗಿದ್ದ ರೀತಿಯೇ ಬೇರೆ ರೀತಿಯಲ್ಲಿ. ಯಾಕೆ ಬೇಕಿತ್ತು ಅಥವಾ ಬೇಡ, ರಿಸ್ಕ್ ತೊಗೊಳ್ಳೋದು ಬೇಡ, ಆರಾಮಾಗಿರೋಣ ಅನ್ನಿಸ್ಬೋದು. ಈಗ ನಾನು ಇನ್ನೊಂದು, ನನಗೆ ಏನು ನಾನು ಬಂಡವಾಳ ಹೂಡ್ತಾ ಇದ್ದೀನಿ, ನನ್ನ ಹತ್ರ ಇಷ್ಟಿದ್ದು ಬಂಡವಾಳ ಹೂಡ್ತಾ ಇರೋದಲ್ಲ. ನಾನು ಲಿಟ್ರಲಿ ನನ್ನ ಮನೆ ತೊಗೋಬೇಕು ಅಂತ ಇದ್ದೀನಿ. ನಾನು ಇವತ್ತಿಗೂ ಬಾಡಿಗೆ ಮನೇಲಿರೋದು. ಸೊ ನಾನು ಇವತ್ತು ಸ್ವಂತ ಮನೆ ತೊಗೋಬೇಕು ಅಂತೇಳಿ ಒಂದು ಡೌನ್ ಪೇಮೆಂಟ್ಗೆ ಅಂತ ಒಂದು ದುಡ್ಡು ಇಟ್ಟಿದೆ. ಆ ದುಡ್ಡು ಎತ್ಕೊಂಡು ಸಿನಿಮಾ ಮಾಡ್ತೀನಿ. ಸೊ ಇದು ನಮ್ಮ ಹುಚ್ಚತನ. ಇದಕ್ಕೆ ನೀವೇ ಏನು ಕರಿತೀರೋ ನೀವೇ ಕರೀರಿ, ರಿಸ್ಕ್ ಅಂತ ಕರಿತೀರೋ ಅಥವಾ ಇನ್ನೊಂದೇನೋ ಕರಿತೀರೋ, ಬಟ್ ಏನಕ್ಕೆ ಮಾಡ್ತಾ ಇದ್ದೀನಿ, ಖುಷಿ ಕೊಡುತ್ತೆ. ಆ್ಯಂಡ್ ಈ ಸಿನಿಮಾ ಮಾಡೋದ್ರಿಂದ ಒಂದಿಷ್ಟು ಜನ ಹುಡುಗರಿಗೆ ಕೆಲಸ ಸಿಗ್ತಾ ಇದೆ. ಆ್ಯಂಡ್ ನಾವು ಶುರು ಮಾಡಿದಾಗ ಕೆರಿಯರ್ನ ನಾನು ಶುರು ಮಾಡಿದಾಗ ಬೇಸಿಕಲಿ ನನ್ನಲ್ಲಿರುವ ಪ್ರತಿಭೆನ ಗುರುತಿಸಿ ಒಂದಿಷ್ಟು ಜನ ಅವಕಾಶಗಳು ಕೊಟ್ಟಿದ್ದಕ್ಕೆ ನಾನು ಇವತ್ತು ಈ ಮಟ್ಟಕ್ಕೆ ಬರೋದಕ್ಕೆ ಸಾಧ್ಯವಾಗಿದೆ. ಬಟ್ ಇವತ್ತಿನ ದಿನ ನೀವು ನೋಡಿದ್ರೆ ಕ್ರಮೇಣ ಸ್ವಲ್ಪ ಹೊಸ ಮುಖಗಳ ಪರಿಚಯ ಭಾಳ ಕಮ್ಮಿ ಆಗ್ತಾ ಇದೆ, ತುಂಬ ಕಮ್ಮಿ ಆಗ್ತಾ ಇದೆ. ಹೊಸ ಮುಖಗಳ ಮೇಲೆ, ಹೊಸ ಪ್ರತಿಭೆಗಳ ಮೇಲೆ ಬಂಡವಾಳ ಹೂಡೋರು ಭಾಳ ಕಮ್ಮಿ ಆಗ್ತಾ ಇದ್ದಾರೆ. ಆ್ಯಂಡ್ ಪ್ಯಾಷನ್ 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 ಅನ್ನೋದು ತುಂಬ ಬಾಯಲ್ಲಿ ಕೇಳ್ತಾ ಇದೆ. ಅದು ಸಿನಿಮಾಗೆ ಬಂದಾಗ ಅದು ಇಲ್ಲ. ನಾನು ತುಂಬ ಪ್ಯಾಷನ್ ಇಟ್ಕೊಂಡು ಸಿನಿಮಾ ಮಾಡೋದಕ್ಕೆ ಬಂದಿದ್ದೀನಿ, ಸಿನಿಮಾ ಪ್ರೊಡ್ಯೂಸ್ ಮಾಡೋಕ್ಕೆ ಬಂದಿದ್ದೀನಿ ಅಂತ ಸುಮಾರು ಜನ ಹೇಳ್ತಾರೆ. ಬಟ್ ಅದರಲ್ಲಿ ತುಂಬ ಬೆರಳೆಣಿಕೆ ಎಷ್ಟು ಜನ ಮಾತ್ರ ನಿಜವಾಗ್ಲೂ ಪ್ಯಾಷನೇಟ್ ಆಗಿರೋರು ಸಿನಿಮಾ ಮಾಡುವಾಗ. ಸೊ ಐ ಥಿಂಕ್ ದಿಸ್ ಈಸ್ ಅ ರೈಟ್ ಟೈಮ್. ಅಂದರೆ ಇಂಡಸ್ಟ್ರಿ ಚೆನ್ನಾಗಿದ್ದಾಗ, ತುಂಬ ಅದ್ಭುತವಾಗಿದ್ದಾಗ ಅದರಲ್ಲಿ ಬಂಡವಾಳ ಹೂಡಿ ಅದನ್ನು ವಾಪಸ್ ತೊಗೊಳ್ಳೋದು ಒಂದು ಕಡೆ. ಆದರೆ ಇಂಡಸ್ಟ್ರಿ ತುಂಬ ಸಮಸ್ಯೆಯಲ್ಲಿದ್ದಾಗ, ಬೇರೆ ಥರದ ಕೊರತೆಗಳಿದ್ದಾಗ, ಆ ಟೈಮಲ್ಲೂ ಇಂಡಸ್ಟ್ರಿದು ಯಾರು ನಿಂತ್ಕೋತೀವಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಇವತ್ತು ನನ್ನೊಬ್ಬ ಕಲಾವಿದನಾಗಿ ನನ್ನ ಹಿಂದೆ ಒಂದು ದೊಡ್ಡ ಶಕ್ತಿ ಯಾವುದೂ ಇಲ್ಲ, ಬ್ಯಾಕ್ ಬೋನ್ ಯಾರಿಲ್ಲ ನನಗೆ, ಯಾರ ಸಪೋರ್ಟ್ ಇಲ್ಲ ನನಗೆ. ಬಟ್ ಇವತ್ತು ಇಲ್ಲಿ ನಿಂತಿದ್ದೀನಿ ಅಂತಂದರೆ ಜನರ ಸಪೋರ್ಟ್, ಜನರ ಪ್ರೀತಿ. ಅವತ್ತಿಂದ ಇವತ್ತವರೆಗೂ ನನ್ನ ನಿಲ್ಲಿಸಿದ್ದಾರೆ, ನನ್ನ ಜೊತೆಲಿದ್ದಾರೆ ಅಂತಂದರೆ ನನಗೆ ಆ ಪ್ರೀತಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ. ಆ್ಯಂಡ್ ಏನೂ ಇಲ್ಲದಿರುವ ಹುಡುಗ ಇವತ್ತು ಒಂದು ಸಿನಿಮಾಗೆ ಇನ್ವೆಸ್ಟ್ ಮಾಡೋಷ್ಟರ ಮಟ್ಟಿಗೆ ಬೆಳೆದಿದ್ದೀನಿ ಅಂತಂದರೆ ಅದು ಕಾರಣ ಆಗಿದ್ದು ಎಲ್ಲಿಂದ? ಜನರ ಪ್ರೀತಿ ಮತ್ತು ಇಂಡಸ್ಟ್ರಿಯಿಂದ. ನಾನು ಯಾವುದು ಮನೆಯಿಂದ ತಂದು ದುಡ್ಡು ಹಾಕ್ತಾ ಇಲ್ಲ. ಲೆಟ್ ಮಿ ಬಿ ವೆರಿ ಆನೆಸ್ಟ್. ನಾನು ಮನೆಯಿಂದ ತಂದು ಯಾವ ದುಡ್ಡನ್ನು ಹಾಕ್ತಾ ಇಲ್ಲ. ನಾನು ದುಡ್ಡು ಹಾಕ್ತಾ ಇರೋದು ಇಲ್ಲಿ ದುಡ್ದಿರೋ ದುಡ್ಡನ್ನು. ಸೊ ಏನೂ ಇಲ್ಲದಿರೋ ಹುಡುಗನಿಗೆ ಇನ್ವೆಸ್ಟ್ಮೆಂಟ್ ಮಾಡೋ ತನಕ ಒಂದು ಶಕ್ತಿ ತುಂಬಿದ್ದು ಇದೇ ಇಂಡಸ್ಟ್ರಿ. ನಾನು ಇವತ್ತು ವಾಪಸ್ ಕೊಡ್ತಾ ಇರೋದು ಅದೇ ಇಂಡಸ್ಟ್ರಿಗೆ. ಇವಾಗ ಆ್ಯಕ್ಚುಲಿ ನಮ್ಮ ಇಂಡಸ್ಟ್ರಿನಲ್ಲಿ ನಾವು ಧನಂಜಯ್ ಸರ್ ನೋಡಿರ್ಬೋದು, ಡಾಲಿ ಪಿಕ್ಚರ್ಸ್ ಅಂತ, ಮತ್ತು ಪುನೀತ್ ಸರ್ದು PRK ಪ್ರೊಡಕ್ಷನ್ಸ್. ಇಂಡಸ್ಟ್ರಿನಲ್ಲಿ ಆ್ಯಕ್ಚುಲಿ ಒಂದು ಮಾತಿದೆ, ಅಂದರೆ ಇವಾಗ ಹೀರೋ ಆಗಿ ಹೆಚ್ಚಿನ ವರ್ಷಗಳ ಕಾಲ ಇಂಡಸ್ಟ್ರಿನಲ್ಲಿ ಅವರು ಆ್ಯಕ್ಚುಲಿ ಸಸ್ಟೈನ್ ಆಗಬೇಕು ಅಂದರೆ ಅವ್ರದ್ದೇ ಆದಂತಹ ಒಂದು ಪ್ರೊಡಕ್ಷನ್ ಹೌಸ್ಗಳಿದ್ದರೆ ಒಳ್ಳೆಯದು, ಲಾಂಗ್ ಟರ್ಮ್ ಇರ್ತಾರೆ ಅಂತ. ಸೊ ಇವಾಗ ನೀವು ಅಂದರೆ ಪ್ರಾಬಬ್ಲಿ ಆ ಒಂದು ರೀಸನ್ಗೆ ಪ್ರಾಬಬ್ಲಿ ಅಂದರೆ ಹೆಚ್ಚಿನ ವರ್ಷಗಳ ಕಾಲ ಸಸ್ಟೈನ್ ಆಗೋದಕ್ಕೆ ಅಂತ ಪ್ರೊಡಕ್ಷನ್ ಅಂದರೆ ಇಳ್ದಿದ್ದೀರಾ ಅಥವಾ ಏನು ಅಂತ ಏನು ಹೇಳ್ತೀರಾ ಇದ್ರ ಬಗ್ಗೆ? ಗೊತ್ತಿಲ್ಲ. ಸಾಕಷ್ಟು ಜನ ಸ್ಟಾರ್ಸ್ಗಳಿದ್ದಾರೆ, ಪ್ರೊಡಕ್ಷನ್ ಹೌಸ್ ಇಲ್ಲದೇ ಸಸ್ಟೈನ್ ಆಗ್ತಿರೋ ಸಾಕಷ್ಟು ಜನ. ಅದು ಅವರವರ ಮನಸ್ಥಿತಿ ಮೇಲೆ ಹೋಗುತ್ತೆ, ಅವ್ರವ್ರು ಹೇಗೆ ಯೋಚನೆ ಮಾಡ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಆ್ಯಂಡ್ ನೀವು PRK ಥರ ಸಂಸ್ಥೆ ತೊಗೊಂಡ್ರೆ ಸಾಕಷ್ಟು ಜನ ಹೊಸಬ್ರು ಸಿನಿಮಾ ಸರ್ವೆಲ್ ಮಾಡಿದ್ದಾರೆ. ಅವ್ರ ಪ್ರೊಡಕ್ಷನ್ ಅವ್ರು ಸಿನಿಮಾ ಮಾಡಿಲ್ಲ ಅಂತ ಅನ್ಸುತ್ತೆ. ಐ ಡೋಂಟ್ ನೋ, ಮಾಡಿಲ್ಲ ಅಂತ ಅನ್ಸುತ್ತೆ. ಪುನೀತ್ ರಾಜ್ಕುಮಾರ್ ಸರ್ PRK ಸೋಲೋ ಪ್ರೊಡಕ್ಷನ್ ಸಿನಿಮಾ ಮಾಡಿಲ್ಲ ಅನ್ಸುತ್ತೆ. ಅವರೆಲ್ಲ ಹೊಸಬರಿಗೆ ಅವಕಾಶ ಕೊಟ್ಟಿದ್ದಾರೆ, ಅವಕಾಶಗಳು ಕೊಡಬೇಕು ಅಂತ ಮಾಡಿದ್ರು ಪ್ರೊಡಕ್ಷನ್ ಹೌಸ್. ಧನಂಜಯ ಸರ್ ಅಷ್ಟೇ, ಅವ್ರ ಪ್ರೊಡಕ್ಷನ್ ಅಲ್ಲಿ ಅವರು ಎಷ್ಟು ಸಿನಿಮಾ ಮಾಡ್ತಿದ್ದಾರೆ, ಬೇರೆಯವ್ರಿಗೆ ಸಿನಿಮಾ ಮಾಡ್ತಿದ್ದಾರೆ. ಹೌದು, ಆಬ್ವಿಯಸ್ಲಿ. ಸೊ ಆಕ್ಚುಲಿ ಈ ಸ್ಟೇಟ್ಮೆಂಟ್ ರಾಂಗ್ ಅನ್ಸುತ್ತೆ. ನಾವು ಸಸ್ಟೈನ್ ಆಗ್ಬೇಕು, ನಾವು ಸಿನಿಮಾ ಮಾಡ್ಕೋಬೇಕು. ಕರೆಕ್ಟ್. ಈ ಸಿನಿಮಾದಲ್ಲೂ ನಾನು ಆಕ್ಟ್ ಮಾಡ್ತಾ ಇಲ್ಲ, ನೀವು ಮಾಡ್ತಿಲ್ಲ. ಸಣ್ಣ ಪಾತ್ರದಲ್ಲಿ ಬಂದು ಹೋಗ್ತೀನಿ. ಎಲ್ಲ ಹೊಸ ಪ್ರತಿಭೆಗಳೇ ಇರೋದು ಸಿನಿಮಾದಲ್ಲಿ. 5 ಜನ ಕಲಾವಿದರು ಹೊಸಬ್ರೇ ಇರೋದು. ಸೊ ಹಾಗಾಗಿ ಇದು ಶುರು ಮಾಡಿ ನನ್ನ ಕನಸಿದ್ದು ನನಗೆ ಪ್ಲಾಟ್ಫಾರ್ಮ್ ಕೊಟ್ಟಂತ ಜಾಗದಲ್ಲಿ ಮುಂದಿನ ಪೀಳಿಗೆಗೂ ಪ್ಲಾಟ್ಫಾರ್ಮ್ ಆಗಬೇಕು ಅಂತ. ಆ್ಯಂಡ್ ಇವತ್ತು ನನಗೆ ಆ ಶಕ್ತಿ ಕೊಟ್ಟಿದ್ದಾನೆ ದೇವರು ಅಂತಂದ್ರೆ. ಆ್ಯಂಡ್ ಇನ್ನೊಂದು ಎಲ್ರಿಗೂ ಸಿಗೋದಿಲ್ಲ. ಪ್ರೊಡ್ಯೂಸ್ ಮಾಡೋದು ಅಥವಾ ಸಿನಿಮಾಗೆ ಇನ್ವೆಸ್ಟ್ ಮಾಡೋದು ಇದೆಯಲ್ಲ, ನಾವು ಒಂದು ಮಾತಿದೆ, ಕಲಾದೇವತೆ ಎಲ್ಲರನ್ನೂ ಕೈ ಬೀಸಿ ಕರಿತಾಳೆ, ಬಟ್ ಆರಿಸೋದು ಮಾತ್ರ ಕೆಲವ್ರನ್ನ ಮಾತ್ರ ಅಂತ. ಸೊ ಅದು
ತುಂಬ ಸತ್ಯ ಅದು. ಸೊ ನಾನು ಇನ್ವೆಸ್ಟ್ ಮಾಡಬೇಕು ಅಂದ ತಕ್ಷಣ ಒಂದು ಸಿನಿಮಾ ಆಗೋಗೋದಿಲ್ಲ ಹೌದು, ಕರೆಕ್ಟ್ ಅಲ್ವಾ. ಸೊ ನಾನು ಎಷ್ಟೇ ದುಡ್ಡಿದ್ರು ಸಿನಿಮಾ ಆಗೋದಿಲ್ಲ. ಸಿನಿಮಾ ಮಾಡಬೇಕು ಅಂತಂದರೆ ಅದಕ್ಕೆ ಕಾಲ ಕೂಡಿ ಬರಬೇಕು. ಹೌದು. ಅದು ಹೇಗೆ ಒಂದು ಮದುವೆ ಮಾಡಿ ನೋಡು, ಒಂದು ಮನೆ ಮಾಡಿ ನೋಡು, ಹಾಗೆ ಒಂದು ಸಿನಿಮಾ ಮಾಡಿ ನೋಡು ಸೇರಿಸ್ಕೋಬೇಕು. ಆ್ಯಕ್ಚುಲಿ ಹೌದು, ಕರೆಕ್ಟ್. ಇಟ್ ಈಸ್ ನೋ ಲೆಸ್. ಎರಡಕ್ಕೆ ಕಂಪೇರ್ ಮಾಡಿದ್ರೆ ಇದು ಯಾವುದಕ್ಕೂ ಕಮ್ಮಿ ಇಲ್ಲ, ಇನ್ನೂ ಸ್ವಲ್ಪ ಒಂದು ತೂಕ ಜಾಸ್ತಿನೇ ಹೋಗುತ್ತೆ. ಸೊ ನನ್ನ ಯೋಚನೆಗಳು ನಮಗೆ ಅವಕಾಶ ಕೊಟ್ಟಿದ್ದಾರೆ, ನಾವು ಇನ್ನೊಂದು ಇಷ್ಟು ಜನ ಹೊಸ ಪ್ರತಿಭೆಗಳಿಗೆ ಪ್ಲ್ಯಾಟ್ಫಾರ್ಮ್ ಮಾಡ್ಕೊಳ್ಳೋಣ. ಆ್ಯಂಡ್ ಆ ಶಕ್ತಿ ಇವತ್ತು ನನಗೆ ಕೊಟ್ಟಿದ್ದಾರೆ ದೇವರು. ಆ್ಯಂಡ್ ಕರಿತಾ ಇದೆ, ಹೌದು, ಎಸ್ ಮಾಡು ಅಂತ ನನಗೆ ಎಲ್ಲವೂ ಬಂದಿದೆ ನನ್ನ ಹತ್ರಕ್ಕೆ ಅಂತ ಅಂದಾಗ. ಯಾಕಂದ್ರೆ ನಾನು ಯಾವತ್ತೂ ನಿರ್ಮಾಪಕ ಆಗಬೇಕು ಅಥವಾ ಸಿನಿಮಾ ಮಾಡಬೇಕು ಅಂತ ನಾನು ಯಾವತ್ತೂ ಅನ್ಕೊಂಡು ನನಗೆ ವಿಷನ್ ಇದೆ, ನಾನು ಸಿನಿಮಾ ಪ್ರೊಡಕ್ಷನ್ ಕಂಪ್ನಿ ಮಾಡ್ತೀನಿ, ನಾನು ಈ ರೀತಿ ಮಾಡ್ತೀನಿ, ನಾನೊಬ್ಬ ಕಲಾವಿದ, ಒಳ್ಳೊಳ್ಳೆ ಪಾತ್ರಗಳು ಮಾಡಬೇಕು, ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು, ಅಷ್ಟೇ ನನ್ನ ತಲೆಯಲ್ಲಿ. ಇದೆಲ್ಲವೂ ಕೂಡಿ ಬಂತು. ಓಕೆ. ಆ್ಯಂಡ್ ಟೀಮ್ ಆಗಿತ್ತು, ನಿರ್ದೇಶಕರು ನನ್ನ ಜೊತೆ ರ್ಯಾಪೋ ಚೆನ್ನಾಗಿತ್ತು, ಎಲ್ಲವೂ ಅದ್ಭುತವಾಗಿತ್ತು. ಆ್ಯಂಡ್ ಹಾಗಾಗಿ ಅನ್ನಿಸ್ತು ಓಕೆ ಇನ್ವೆಸ್ಟ್ ಮಾಡೋಣ, ಕಳ್ಕೊಳ್ಳೋದೇನಿಲ್ಲ, ಗಳಿಸಿದಲ್ಲೇನೆ, ಕಳ್ಕೊಂಡ್ರೇನು ಅಲ್ಲಿ ಗಳಿಸಿದ ಅಲ್ಲಿ ಕಳ್ಕೊಂತೀನಿ ಅಷ್ಟೇ. ಓಕೆ. ಆ್ಯಂಡ್ ತುಂಬ ದಿನ ಸಸ್ಟೈನ್ ಆಗಬೇಕಂದ್ರೆ ನನ್ನ ಪ್ರಕಾರ ಒಳ್ಳೊಳ್ಳೆ ಪಾತ್ರಗಳು ಮಾಡಬೇಕು, ಒಳ್ಳೆ ಸಿನಿಮಾಗಳು ಮಾಡಬೇಕು. ಪ್ರೊಡಕ್ಷನ್ ಕಂಪನಿಯಲ್ಲಿ ಪ್ರೊಡಕ್ಷನ್ ಕಂಪನಿ ಮಾಡಿದ್ರೆ ಕೂದಲು ಉದುರುತ್ತೆ, ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಡೋಂಟ್ ಲುಕ್ ಲೈಕ್ ಅ ಹೀರೋಯಿನ್ ನಿಮ್ಮದು. ಹಾಗೆ. ಓಕೆ. ಆ್ಯಕ್ಚುಲಿ ಶ್ರೀನಿಧಿ ಅವರೊಟ್ಟಿಗೆ ನೀವು ಅಂದರೆ ಮತ್ತೊಮ್ಮೆ ಕೈ ಜೋಡಿಸ್ತಾ ಇರೋದು ಸೆಕೆಂಡ್ ಟೈಮ್, ಬಟ್ ದಿಸ್ ಟೈಮ್ ಆಸ್ ಅ ಪ್ರೊಡ್ಯೂಸರ್. ಸೊ ನಿರ್ದೇಶಕರಿಗೆ ಬ್ಲಿಂಕಲ್ಲಿ ಮಾಡಿದ್ದೀರಾ. ಸೊ ಅವರು ಹಾಗೇನೆ ಅವರ ಟೀಮ್ ಮೇಲೆ ನಿಮಗೆ ಅಂದರೆ ಒಂದು ಭರವಸೆ ಮಾಡೋದಕ್ಕೆ ಕಾರಣ ಏನು ಅಂತ? ಅವ್ರು ಕೆಲಸ ಮಾಡೋದನ್ನ ತುಂಬ ಹತ್ತಿರದಿಂದ ನೋಡಿದ್ದೀನಿ, ನಾನು ಜೊತೆಲಿ ಕೆಲಸ ಮಾಡಿದ್ದೀನಿ. ಈ ಸಿನಿಮಾ ನಾನು ಹೇಳ್ತಾ ಇರ್ತೀನಿ, ಅಂದರೆ ನಾನು ಬೇರೆ ಬೇರೆ ಇಂಡಸ್ಟ್ರಿ ಕೆಲಸ ಮಾಡಿರೋದ್ರಿಂದ ಎಲ್ಲ ನಿರ್ದೇಶಕರಿಗೂ ಮೊದಲನೇ ಸಿನಿಮಾ ಸಕ್ಸಸ್ ಆದಮೇಲೆ ಎರಡನೇ ಅವಕಾಶಗಳು ತುಂಬ ದೊಡ್ಡದಾಗಿರುತ್ತೆ. ಹೌದು. ಅದು ಇಲ್ಲಿ ಕಮ್ಮಿ ಆಗ್ತಾ ಇದೆ. ಪ್ರಾಬ್ಲಿ ನಾವು ಅಪ್ರೋಚ್ ಚೇಂಜ್ ಮಾಡ್ಕೋಬೇಕೇನೋ. ನಮ್ಮ ಅಪ್ರೋಚ್ ಅಂದರೆ ಅದನ್ನು ನೋಡುವ ರೀತಿ ಅಂದರೆ ಒಂದೊಂದು ಇಂಡಸ್ಟ್ರಿ ಒಂದೊಂಥರ ವರ್ಕ್ ಆಗುತ್ತೆ. ಸೊ ನಮ್ಮ ಇಂಡಸ್ಟ್ರಿ ಈ ರೀತಿ ವರ್ಕ್ ಆಗುತ್ತೆ. ಸೊ ಎರಡನೇ ಸಿನಿಮಾ ದೊಡ್ಡದಾಗಿ ಏನಾದರೂ ಆಗುತ್ತೆ ಅವನಿಗೆ ಅಂತ ಅಂದ್ಕೊಂಡಿದ್ದ ಟೈಮಲ್ಲಿ ಸ್ವಲ್ಪ ಕಷ್ಟಗಳಾಗ್ತಾಯಿದ್ವು, ಪಾಪ ಅವನಿಗೆ ಇನ್ನೂ ಸಮಸ್ಯೆಗಳಾಗ್ತಾಯಿದ್ವು. ಸೊ ಎರಡನೇ ಸಿನಿಮಾ ಗ್ರೂಪ್ ಆಫ್ ಇನ್ವೆಸ್ಟರ್ಸ್ ಇಟ್ಕೊಂಡು ಮಾಡ್ತೀನಿ ಅಂತ ಹೋದಾಗ ಐ ಸೆಡ್ ನಾನೇ ಮಾಡ್ತೀನಿ ಅಂತ. ಮತ್ತೆ ಇಲ್ಲೊಂದಿಷ್ಟು ಕಮ್ಮಿ ಇದೆ, ಅಲ್ಲೊಂದಿಷ್ಟು ಕಮ್ಮಿ ಇದೆ, ಅದು ಕಮ್ಮಿ ಇದೆ, ಇದು ಕಮ್ಮಿ ಇದೆ ಅನ್ನೋ ಬದಲು ಓಕೆ ನಿನಗೆ ನಾನು ಚೆನ್ನಾಗಿ ಗೊತ್ತು, ನನಗೆ ನೀನು ಚೆನ್ನಾಗಿ ಗೊತ್ತು, ರ್ಯಾಪೋ ಚೆನ್ನಾಗಿದೆ. ಆ್ಯಂಡ್ ಈ ಸ್ಕ್ರಿಪ್ಟ್ ಇದೆಯಲ್ಲ, ಈ ಸ್ಕ್ರಿಪ್ಟು ರೆಗ್ಯುಲರ್ ಪ್ರೊಡ್ಯೂಸರ್ ಹತ್ರ ನೀವು ಹೋಗಿದ್ರೆ ಈ ಸಿನಿಮಾ ಮಾಡಲ್ಲ. ಯಾರನ್ನು ರೆಗ್ಯುಲರ್ ಪ್ರೊಡ್ಯೂಸರ್ಸ್ ಇದ್ದಾರಲ್ಲ ಅವ್ರಿಗೆ ಈ ಕಥೆಯನ್ನು ಅರ್ಥ ಮಾಡಿಸೋದು ಭಾಳ ಕಷ್ಟ. ಆ್ಯಂಡ್ ಈ ಕಥೆಯಲ್ಲಿ ಇನ್ನೊಂದು ಮುಖ್ಯವಾಗಿ ಏನು ಅಂತಂದರೆ ತುಂಬ ಯಂಗ್ಸ್ಟರ್ಸ್ನ ಕನೆಕ್ಟ್ ಮಾಡಿಕೊಂಡು ಇವತ್ತಿನ ಕಾಲಘಟ್ಟದಲ್ಲಿ ಏನು ನಮ್ಮ ಸುತ್ತಮುತ್ತ ಆಗುತ್ತಾ ಇದೆ ಅದು ತುಂಬ ನೈಜವಾಗಿ ತೆರೆ ಮೇಲೆ ಬಂದಿತ್ತು. ಯಾಕಂದರೆ ವ್ಲಾಗಿಮೆಂಟ್ರಿ ಅಂತ ಏನು ನಾವು ಮೆನ್ಷನ್ ಮಾಡ್ತಾ ಇದ್ದೀವಿ, ಅದೊಂದು ವ್ಲಾಗ್ ರೀತಿಯಲ್ಲಿರುತ್ತೆ, ಆ ಶೈಲಿಯಲ್ಲಿರುತ್ತೆ. ಸಿನಿಮ್ಯಾಟಿಕ್ ನಾರ್ಮ್ಸ್ನ ಬ್ರೇಕ್ ಮಾಡಿ ಇದು ಈ ಜಾನರೇ ಬೇರೆ ಇತ್ತು, ಕಂಪ್ಲೀಟ್ ಜಾನರ್. 6 minutes ವೆಹಿಕಲ್ಸ್ 2 ಬಂದಿತ್ತು ಈ ಜಾನರ್ 2012-13. ಅದಾದಮೇಲೆ ಈ ಜಾನರ್ ಯಾವ ಸಿನಿಮಾನೂ ಬರಲಿಲ್ಲ. ಸೊ ಇದು ಇವತ್ತಿನ ದಿನಕ್ಕೆ, ಆವತ್ತಿನ ದಿನಕ್ಕೆ ಆ ಜಾನರ್, ಆ ಮೇಕಿಂಗ್ ಆಫ್ ಇದು, ಆ ಮೇಕಿಂಗ್, ಆ ಜಾನರ್ ಆ ಇದಿತ್ತು. ಬಟ್ ಇವತ್ತಿನ ದಿನಕ್ಕೆ ಎಷ್ಟು ಬದಲಾಗಿದೆ, ಕ್ಯಾಮ್ರಾಗಳು ಬದಲಾಗಿದೆ, ವ್ಲಾಗ್ ಮಾಡುವ ಶೈಲಿಗಳು ಬದಲಾಗಿದೆ. ಈಗ ನಾವು ವ್ಲಾಗ್ನ ಎಷ್ಟು ಕ್ರಿಯೇಟಿವ್ ಆಗಿ ಮಾಡ್ತಾ ಇದ್ರೆ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ಬೋದು. ಸೊ ಎಲ್ಲವೂ ಬದಲಾಗಿದೆ. ಸೊ ಅದನ್ನೆಲ್ಲ ಇಟ್ಕೊಂಡು ಏನು ಮಾಡ್ಬೋದು, ಯಾವ ರೀತಿ ಕಥೆ ಮಾಡ್ಬೋದು, ಆ್ಯಂಡ್ ಯಂಗ್ಸ್ಟರ್ಸ್ನ ಹೇಗೆ ಕನೆಕ್ಟ್ ಮಾಡ್ಕೋಬೋದು. ಸೊ ಆ್ಯಂಡ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೊಡಬೇಕು ಅಂತಂದರೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಸಿನಿಮಾ ಆಗಿರ್ಬೇಕದು. ಇವತ್ತಿಗೆ ಏನಾಗಿದೆ, ಎಲ್ಲ ಸಿನಿಮಾನು ಜನ ಥಿಯೇಟ್ರಿಗೆ ಬಂದು ನೋಡಲ್ಲ. ಬಿಕಾಸ್ ಥಿಯೇಟ್ರಿಗೆ ಬರಬೇಕು ಅಂತಂದರೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಹೇಳ್ತಾರೆ. ಸೊ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಹೆಂಗೆ ಕೊಡ್ಬೋದು? ಇಟ್ಸ್ ಅನ್ ಹಾರರ್ ಫಿಲ್ಮ್. ಹೌದು, ಕರೆಕ್ಟ್. ಸೊ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಸಿಗುವಂಥ ಸಿನಿಮಾ, ಥಿಯೇಟ್ರಲ್ಲೇ ನೋಡುವಂಥ ಸಿನಿಮಾ. ಆ್ಯಂಡ್ ಮ್ಯೂಸಿಕ್ ಆಗಲಿ ಇನ್ನೊಂದಾಗಲಿ ಎಲ್ಲವೂ ವಿಭಿನ್ನ ರೀತಿಯಲ್ಲಿ ಬರ್ತಾ ಇದೆ. ಸೊ ಇಟ್ ಈಸ್ ಕಂಪ್ಲೀಟ್ ರಿಸ್ಕ್, ಬಟ್ ಐ ಥಾಟ್ ಅದೇ ಖುಷಿ, ಅದೇ ಮಜಾ. ರಿಸ್ಕ್ ಇಲ್ಲದ್ರೆ ಲೈಫಲ್ಲಿ ಏನಿರುತ್ತೆ, ಚಾಲೆಂಜಸ್ ಇರಬೇಕು ಲೈಫಲ್ಲಿ. ತಲೆ ಕೆರ್ಕೋಬೇಕು, ತಲೆ ಹೊಡ್ಕೋಬೇಕು, ಎಲ್ಲವೂ ಇದ್ರೇನೆ ಜೀವನ. ಸೊ ಆಗಿದ್ರೇ ಏನಾದರೂ ಬೇರೆ ರಿಸಲ್ಟ್ ಸಿಗೋದಕ್ಕೆ ಸಾಧ್ಯ. ಯಾಕಂದರೆ ಎಲ್ಲರೂ ಮಾಡೋದನ್ನೇ ನಾವು ಮಾಡಿದ್ರೆ ಎಲ್ರಿಗೂ ಏನು ರಿಸಲ್ಟ್ ಸಿಗುತ್ತೋ ನಮಗೂ ಅದೇ ಸಿಗುತ್ತೆ. ಎಕ್ಸಾಕ್ಟ್ಲಿ. ಯಾರು ಮಾಡದೇ ಇರೋದೇನಾದರೂ ನಾವು ಮಾಡಿದಾಗ ಯಾರಿಗೂ ಸಿಕ್ಕದೇ ಇರುವ ರಿಸಲ್ಟ್ನ ನಾವು ಅಪೇಕ್ಷಿಸ್ಬೋದು. ಹೌದು, ಕರೆಕ್ಟ್. ಸೊ ಯಾರು ಮಾಡದೇ ಇರೋದು ನಾವು ಮಾಡಬೇಕು ಅಂದಾಗ ಅದ್ರಲ್ಲಿ ಹೆಚ್ಚಿಗೆ ಕೆಲಸ ಇರುತ್ತೆ, ಹೆಚ್ಚಿನ ಚಾಲೆಂಜಸ್ ಇರುತ್ತೆ, ಹೆಚ್ಚಿನ ಸ್ಯಾಕ್ರಿಫೈಸಸ್ ಇರುತ್ತೆ, ಇದೆಲ್ಲವೂ ಇರುತ್ತೆ. ಸೊ ಅದಿದ್ರೇ ಏನು ರಿಸಲ್ಟ್ ಬೇರೆ ಥರ ಕಾಣೋದಕ್ಕೆ ಸಾಧ್ಯ ಅಂತ. ಕರೆಕ್ಟ್.
ಆ್ಯಂಡ್ ಹಾರರ್ ಅಂತ ಬಂದಾಗ ಮೇಕಿಂಗ್ ವೈಸ್ ಆಗಿರ್ಬೋದು ತುಂಬ ಚಾಲೆಂಜಿಂಗ್ ಆಗಿರುತ್ತೆ ಎಸ್ಪೆಷಲಿ. ಆ್ಯಂಡ್ ಆ ರೀತಿ ಸಿನಿಮಾಗಳು ಜನರಿಗೆ ತುಂಬ ಇಷ್ಟ ಆಗುತ್ತೆ ಆ್ಯಕ್ಚುಲಿ. ಬಿಕಾಸ್ ಏನಕ್ಕೆ ಸಸ್ಪೆನ್ಸ್ ಆಗಿರ್ಬೋದು, ಈ ರೀತಿ ಆದಂಥ ಸಿನಿಮಾಗಳು ಜನಕ್ಕೆ ಬೇಗ ಕನೆಕ್ಟ್ ಆಗ್ತೀವಿ. ಸೊ ಇವಾಗ ನೀವೇನು ಅಂದರೆ ಏನಾದರೂ ಚಾಲೆಂಜಸ್ಗಳಿತ್ತಾ ಅಂತ ಈ ಪ್ರಾಜೆಕ್ಟ್ ಮಾಡಬೇಕಾದ್ರೆ ಏನಾದರೂ ಒಂದಷ್ಟು ಚಾಲೆಂಜಸ್ಗಳು ಫೇಸ್ ಮಾಡಿದ್ರಾ? ಸೊ ಈ ಒಂದು ಚಾಲೆಂಜ್ ಏನು ಫೇಸ್ ಮಾಡಿದ್ದು ಅಂತಂದರೆ, ಈಗ ಸಿನಿಮಾ ನಾವು ಶುರು ಮಾಡಿದಾಗ ಸಿನಿಮಾ ಶೂಟಿಂಗ್ ನಡೀತಾ ಇರುತ್ತೆ. ಸಿನಿಮಾ ಶೂಟಿಂಗ್ ಆ ಸ್ಕೆಡ್ಯೂಲ್ ಮುಗಿಯುತ್ತೆ. ನೆಕ್ಸ್ಟ್ ಸ್ಕೆಡ್ಯೂಲ್ ಹೋಗಬೇಕು ಅಂದರೆ ನಾನು ಶೂಟಿಂಗಿಗೆ ಹೋಗ್ಬರ್ಬೇಕು. ಓಕೆ. ಯಾಕಂದರೆ ನಾನು ಶೂಟಿಂಗ್ ಹೋಗ್ಬಂದ್ರೆ ನನಗೆ ಫಂಡ್ಸ್ ಬರುತ್ತೆ, ನನಗೆ ಆ ಫಂಡ್ಸ್ನ ಇದಕ್ಕೆ ಕನ್ವರ್ಟ್ ಮಾಡಿ. ಹೌದು. ಸೊ ಈ ಒಂದು ಚಾಲೆಂಜಸ್ ನಾನು ಫೇಸ್ ಮಾಡ್ತಾ ಇದ್ದೆ. ಅದಲ್ಲದೆ ಲೊಕೇಶನ್ ಮಜಾ ಇತ್ತು. ಅಂದರೆ ಬಿಕಾಸ್ ನೈಟ್ ಶೂಟ್ ಮಾಡಬೇಕು, ಇಟ್ಸ್ ವೆರಿ ಲಿಮಿಟೆಡ್ ಕ್ಯಾಮ್ರಾಸ್, ನೋ ಕ್ರ್ಯೂ, ತುಂಬ ಕ್ರ್ಯೂ ಇಲ್ಲ. ಆ್ಯಂಡ್ ಬ್ಲಾಗ್ ಆಗಿರೋದ್ರಿಂದ ಒಂದಿಷ್ಟು ನಾವು ದೂರ ನಿಂತ್ಕೊತಾ ಇದ್ವಿ. ಟೀಮ್ ಎಲ್ಲ ದೂರ ನಿಂತು ಇವ್ರನ್ನ ಲೊಕೇಶನ್ ಕಳಿಸಿ ಆಕ್ಟರ್ಸೇ ಶೂಟ್ ಮಾಡ್ಕೊಂಡ್ಬರ್ಬೇಕಾಯ್ತು. ಇದರಲ್ಲಿ ಇನ್ನೊಂದೇನಂದ್ರೆ ಕ್ಯಾಮ್ರಾ ಆಕ್ಟರ್ಸ್ ಕೈಯಲ್ಲಿರುತ್ತೆ. ಮೇಜರ್ ಒಂದು ಕ್ಯಾಮ್ರಾ ಬಿಟ್ಟು ಎಲ್ಲ ಕ್ಯಾಮ್ರಾಗಳು ಆಕ್ಟರ್ಸ್ ಕೈಯಲ್ಲಿರುತ್ತೆ. ಸೊ ದೇ ಹ್ಯಾವ್ ಟು ಹ್ಯಾಂಡಲ್. ಕಲ್ತಿದ್ರ ಏನಾದರೂ ಅದಕ್ಕೆ ಬೇಕಾದಂಥ ತಯಾರಿಗಳು ಎಲ್ಲವೂ ರಿಹರ್ಸಲ್ಸ್ ಎಲ್ಲವೂ ಆಗಿತ್ತು. ನಿಧಿ, ನಮ್ಮ ಶ್ರೀನಿಧಿ ಅವರು ಇಡೀ ತಂಡಕ್ಕೆ ಅದೆಲ್ಲ ಅಚ್ಚುಕಟ್ಟಾಗಿ ರಿಹರ್ಸಲ್ಸ್ ಮಾಡಿಸಿ ಯಾವ ಥರ ಕ್ಯಾಮ್ರಾ ಹ್ಯಾಂಡಲ್ ಮಾಡಬೇಕು, ಏನು ಮಾಡಬೇಕು, ಹೇಗೆ ಮಾಡಬೇಕು, ಅದೆಲ್ಲ ರಿಹರ್ಸಲ್ಸ್ ಆಗಿ ನಾವು ಲೊಕೇಶನ್ಗೆ ಹೋಗ್ತಾ ಇದ್ವಿ. ಸೊ ಅವರವರೇ ಹ್ಯಾಂಡಲ್ ಮಾಡಬೇಕು. ದಟ್ ವಾಸ್ ಮೋರ್ ಚಾಲೆಂಜಿಂಗ್. ಅಂದರೆ ಅವ್ರು ಆ್ಯಕ್ಟಿಂಗು ಮಾಡ್ತಾ ಅದ್ರ ಜೊತೆಗೆ ಕ್ಯಾಮ್ರಾನು ಹ್ಯಾಂಡಲ್ ಮಾಡ್ತಾ ದೇ ಹ್ಯಾವ್ ಟು ಕ್ಯಾಪ್ಚರ್ ದೇರ್ ಓನ್ ಎಕ್ಸ್ಪ್ರೆಷನ್ಸ್. ಸೊ ಪ್ರಾಪರಾಗಿ ಇಟ್ ವಾಸ್ ವೆರಿ ಚಾಲೆಂಜಿಂಗ್. ಓಕೆ. ಆ್ಯಂಡ್ ಇನ್ನೊಂದು ಮುಖ್ಯವಾದ ವಿಚಾರ, ತುಂಬ ರಿಯಲಿಸ್ಟಿಕ್ ಆಗಿರ್ಬೇಕು ಇದರಲ್ಲಿ. ಅಂದರೆ ಅಭಿನಯ ಕೂಡ ತುಂಬ 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 ರಿಯಲಿಸ್ಟಿಕ್ ಆಗಿರ್ಬೇಕು. ಯಾಕಂದರೆ ಒಂದು ಸಣ್ಣ ಲೈನ್ನ ಮೀರಿದ್ರೆ ಸಿನಿಮ್ಯಾಟಿಕ್ ಆ್ಯಕ್ಟಿಂಗ್ ಆಗ್ಬೋದು. ಕೆಲವು ಸತಿ ನಾವು ಸಿನಿಮಾದಲ್ಲಿ ಅಂತ ಬಂದಾಗ ಕೆಲವೊಂದು ಲೀಜರ್ ತೊಗೊತೀವಿ. ಅಂದರೆ ಸಿನಿಮ್ಯಾಟಿಕ್ ಲಿಬರ್ಟಿ ಅಂತೀವಿ ನಾವು. ಕೆಲವೊಂದು ಸಿನಿಮ್ಯಾಟಿಕ್ಗೋಸ್ಕರ ನಾವು ಮಾಡ್ತೀವಿ. ಆ ಪರ್ಫಾರ್ಮೆನ್ಸ್ ಆಗಿರ್ಬೋದು ಅಥವಾ ಆ ಹೋಲ್ ಸೀಕ್ವೆನ್ಸ್ ಆಗಿರ್ಬೋದು, ಇಟ್ ವಿಲ್ ಬಿ ವೆರಿ ಸಿನಿಮ್ಯಾಟಿಕ್. ನಾವು ರಿಯಲ್ ಲೈಫಲ್ಲಿ ಯೂಸ್ ಮಾಡ್ತೀವಿ, ತುಂಬ ಸಿನಿಮ್ಯಾಟಿಕ್ ಅಂತ. ಬಟ್ ಇದರಲ್ಲಿ ಏನಂದರೆ ತುಂಬ ರಿಯಲಿಸ್ಟಿಕ್ ಆಗಿರಬೇಕು, ತುಂಬ ನ್ಯಾಚುರಲ್ ಆಗಿರಬೇಕು. ಬಿಕಾಸ್ ಇಟ್ ಶುಡ್ ಫೀಲ್ ಲೈಕ್ ದ ಹೋಲ್ ಕಾನ್ಸೆಪ್ಟ್ ಇಸ್, ನೀವು ಥಿಯೇಟ್ರಲ್ಲಿ ಕೂತ್ಕೊಂಡು ನೀವು ನೋಡ್ತಾ ಇದ್ದೀರಾ ಅಂತಂದರೆ ನೀವು ಅದನ್ನು ಬರೀ ನೋಡ್ತಾ ಇಲ್ಲ, ನೀವು ಅದನ್ನು ಅನುಭವಿಸ್ತಾ ಇದ್ದೀರಾ ಅಂತಂದರೆ ಯು ಆರ್ ದ ಫೋರ್ತ್ ಪರ್ಸನ್. ನಾವು ಥಿಯೇಟ್ರಲ್ಲಿ ಫೋರ್ತ್ ವಾಲ್ ಕಾನ್ಸೆಪ್ಟ್ ಅಂತ ಅಂತೀವಿ. ಏನಂತಂದರೆ 4ನೇ ಗೋಡೆ ಕಟ್ತೀವಿ ನಾವು. ಅಂದರೆ ಆ ಕಡೆ ಆಡಿಯನ್ಸ್ ಇಲ್ಲ, ಗೋಡೆ ಇದೆ ಅಂತಂದ್ರೆ ನಾವು ಪರ್ಫಾರ್ಮ್ ಮಾಡ್ತಾ ಇರ್ತೀವಿ. ಕೆಲವು ಸತಿ ಆ ಫೋರ್ತ್ ವಾಲ್ ಕಾನ್ಸೆಪ್ಟ್ನ ತೆಗಿಬೇಕು. ಅಂದರೆ ಆಡಿಯನ್ಸ್ ಇದ್ದಾರೆ, ಆಡಿಯನ್ಸಿಗೋಸ್ಕರ ನಾವು ಪರ್ಫಾರ್ಮ್ ಮಾಡೋದು ಅಂತ ಇದೆ. ಸೊ ಇದರಲ್ಲಿ ಹೇಗೆ ಅಂತಂದರೆ, ಈ ಸಿನಿಮಾದಲ್ಲಿ ಯು ಆರ್ ದ ಫೋರ್ತ್ ಪರ್ಸನ್. ಫ್ರೇಮಲ್ಲಿ 3 ಜನ ಇದ್ದರೆ ನೀವು 4ನೇವರು. ಅಂದರೆ ನೀವು ಆ ಜಾಗದಲ್ಲಿ ಇದ್ದೀರಾ ಅನ್ನೋ ಅನುಭವ ಕೊಡಬೇಕು ನಿಮಗೆ. ಇದರಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ಕೂಡ ಅಷ್ಟೇ, ಮ್ಯೂಸಿಕ್ ಇರೋದಿಲ್ಲ. ಇಟ್ ಈಸ್ ಆಲ್ ವೆರಿ ನ್ಯಾಚುರಲ್ ಸೌಂಡ್ಸ್. ಅಂದರೆ ನೀವು ಇಲ್ಲಿ ಈ ಅಟ್ಮಾಸ್ಫಿಯರ್ ಏನು ಕೇಳ್ತಾ ಇದ್ದೀರಾ ನೀವು, ಆ ನ್ಯಾಚುರಲ್ ಸೌಂಡ್ಸ್ ಇರುತ್ತೆ ನಿಮಗೆ. ಹೆಜ್ಜೆ ಶಬ್ದ ಆಗಿರ್ಬೋದು, ಅಥವಾ ಸಣ್ಣ ಪುಟ್ಟ ಪಕ್ಷಿಗಳು ಅಥವಾ ಇನ್ಸೆಕ್ಟ್ಸ್ ಕೂಗ್ತಿರುವಂಥ ಶಬ್ದಗಳಾಗಿರ್ಬೋದು, ತುಂಬ ಈ ಥರದ್ದು ಇರ್ತವೆ ಹೊರತು ನಿಮಗೆ ಮ್ಯೂಸಿಕ್ ಇರೋದಿಲ್ಲ. ಸೊ ಯು ಆರ್ ಲಿಟ್ರಲಿ, ನೀವು ಆ ಜಾಗದಲ್ಲಿ ನೀವು ಇದ್ದೀರಾ, ಆ ಜಾಗದಲ್ಲಿ ನೀವು ಅನುಭವವನ್ನು ತಗೋತಾ ಇದ್ದೀರಾ. ಅದು ಆ ಫೀಲ್ ಆಗಬೇಕು. ಇಟ್ ವಾಸ್ ಮೋರ್ ಚಾಲೆಂಜಿಂಗ್. ಯಾಕಂದರೆ ನಾವು ಎಷ್ಟು ರಿಯಲಿಸ್ಟಿಕ್ ಮಾಡಬೇಕು, ಎಷ್ಟು ನ್ಯಾಚುರಲಿಸ್ಟಿಕ್ ಆಗಿ ಮಾಡಬೇಕು ಅಂತ ಹೋಗ್ತೀವಿ, ಅಷ್ಟು ಕಷ್ಟ ಜಾಸ್ತಿ. ಹೌದು, ಕರೆಕ್ಟ್. ಸೊ ತುಂಬ ಚಾಲೆಂಜಸ್ ಇರುತ್ತೆ ಆ ಟೈಮಲ್ಲಿ. ಎಕ್ಸಾಕ್ಟ್ಲಿ. ಲಾಟ್ ಆಫ್ ಚಾಲೆಂಜಸ್. ನೀವು ಹೇಳ್ತಾ ಇದ್ರೆ ನಂಗೆ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗು. ಬಿಕಾಸ್ ನನಗೆ ಈ ಹಾರರ್ ಸಬ್ಜೆಕ್ಟ್ಸ್ ಅಂದರೆ ತುಂಬ ಇಷ್ಟ. ಈ ಕಾಂಜರಿಂಗ್ ಆಗಿರ್ಬೋದು, ಈ ವಿಲ್ಡ್ ಎಲ್ಲ ಆಲ್ಮೋಸ್ಟ್ ಎಲ್ಲವೂ ನೋಡ್ಬಿಟ್ಟಿದ್ದೀನಿ ನಾನು. ಅಂದರೆ ನಾನು ಮೋರ್ ಆಫ್ ಇಂಟು ದಟ್ ಜಾನ್ರಾ ತುಂಬ ಇಷ್ಟ ನನಗೆ.